ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧಾರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಈಗಲಿಂದ ಸ್ವಲ್ಪ ಅಕೇಶನ್ಸ್ ಎಲ್ಲ ಒಂದರಿಂದ ಒಂದು ಇರ್ತಾ ಇದ್ದಿದ್ದರಿಂದ ವೀಡಿಯೋಸ್ ಅಂತೂ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಡಿಟಿಂಗ್ ಎಲ್ಲನೂ ಸ್ವಲ್ಪ ಲೇಟಾಗಿ ಆಗ್ತಾಯಿದೆ ಫ್ರೆಂಡ್ಸ್. ಹಾಗಾಗಿ ವೀಡಿಯೋಸ್ ಎಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟು ರಿಸ್ಕ್ ತಗೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಬೇಕಾ ಅಂತ ಸ್ವಲ್ಪ ಜನಕ್ಕೆ ಅನ್ನಿಸ್ಬೋದು. ಆದರೆ ನನ್ನ ಒಂದು ಹ್ಯಾಪಿ ಮೂಮೆಂಟ್ಸ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಬೇಕನ್ನೋ ಉದ್ದೇಶದಿಂದ ಆದಷ್ಟು ಸ್ವಲ್ಪ ಲೇಟಾದರೂ ಶೇರ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ನ. ಸೊ ಇದಂತೂ ನಮ್ಮ ಸನ್ನಿದು ನಾಮಕರಣ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವ. ಸೊ ಅದಕ್ಕೆ ಅರೇಂಜ್ಮೆಂಟ್ಸ್ ನಡೀತಾ ಇದೆ. ಆ್ಯಕ್ಚುಲಿ ನಮ್ಮ ಮನೆ ಕೆಳಗಡೆ ಪಾರ್ಕಿಂಗ್ ಪ್ಲೇಸಲ್ಲಿ ಓನರ್ ಅವರು ಹೇಳಿದರು ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾಮಕರಣ ಫಂಕ್ಷನ್ನು ಬೆಳಗಿನ ಜಾವ 2 ಗಂಟೆ ರಾತ್ರಿನಲ್ಲಿ 1 ಗಂಟೆ 12 ಗಂಟೆ 1 ಗಂಟೆಗೆಲ್ಲ ಹೂವು ಎಲ್ಲ ತೊಗೊಂಬಂದರು ನಮ್ಮ ಹಸ್ಬೆಂಡ್ ಮಾರ್ಕೆಟ್ಗೆಲ್ಲ ಹೋಗಿ. ಸೊ ಡೆಕೋರೇಷನ್ ಎಲ್ಲನೂ ಚಂದಮಾಮ ಹತ್ರ ಉಯ್ಯಾಲೆ ಹಾಕಿಬಿಟ್ಟು ಡೆಕೋರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು. ಸೊ ಅವ್ರ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ನಮ್ಮ ಹಸ್ಬೆಂಡು ಅವ್ರ ಫ್ರೆಂಡ್ಸ್ ಎಲ್ಲನೂ ಸೇರಿ ಅವರೇ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು. ಪಾಪ ಅವತ್ತು ಹಿಂದಿನ ದಿನ ನೈಟ್ ಯಾರೂ ನಿದ್ದೆನೇ ಮಾಡಿರಲಿಲ್ಲ. ಸೊ ಈ ಥರ ಒಂದು ಕಲರ್ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಎಲ್ಲ ಅವರೇ ಚೂಸ್ ಮಾಡಿಕೊಂಡು ರೆಡಿ ಮಾಡ್ತಾ ಬರ್ತಾಯಿದ್ದಾರೆ. ಡೆಕೋರೇಷನ್ ಫ್ಲವರ್ಸ್ ಎಲ್ಲನೂ ನೀವು ಸ್ಟಾರ್ಟಿಂಗಲ್ಲಿ ನೋಡಿದಾಗೆ ಎಲ್ಲ ಚಾಮಂತಿಗೆ ಹೂವು, ಬಿಳಿ ಚಾಮಂತಿಗೆ ಮತ್ತು ಯೆಲ್ಲೋ ಕಲರ್ದು ಇಲ್ಲಿ ಹಿಂದೆ ನೋಡ್ತಿದ್ದೀರಲ್ವ ಡೆಕೋರೇಷನ್ ಫ್ಲವರ್ಸು ಎಲೆಗಳೆಲ್ಲನೂ ಎಲ್ಲ ತೊಗೊಂಬಂದರು. ಆಲ್ಮೋಸ್ಟ್ ರೆಡಿ ಮಾಡಿದ್ರು. ಸೊ ಅವರು ತುಂಬಾ ಕಷ್ಟಪಟ್ಟು ರೆಡಿ ಮಾಡಿದ್ದಾರೆ. ಫೈನಲ್ ಲುಕ್ ಅಂತೂ ಈ ಥರ ಇದೆ. ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅವತ್ತು ನಾನು ಮನೆಯಲ್ಲಿ ಮಗುನ ನೋಡಿಕೊಂಡು ಪೂಜೆ ಮತ್ತು ಪ್ರಸಾದ ಇದೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಯಾಕಂದರೆ ನಾಮಕರಣದ ಜೊತೆ ಅನ್ನಪ್ರಾಸನ ಕೂಡ ಇದೆ ಇವತ್ತೇ. ಹಾಗಾಗಿ ಅಷ್ಟರಲ್ಲಿ ಕೆಳಗಡೆ ಎಂಟ್ರೆನ್ಸ್ ಹತ್ರ ರಂಗೋಲಿ ಎಲ್ಲ ಹಾಕಬೇಕು ಕಲರಿಂಗ್ ಅಂದ್ಬಿಟ್ಟು ನಮ್ಮ ಅತ್ತಿಗೆ ನಮ್ಮ ದೊಡ್ಡತ್ತೆ ಅವ್ರ ಸೊಸೆ ಅಂದರೆ ನನ್ನ ತಂಗಿ ಆಗಬೇಕು ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಮನೇಲಿ ಹಾಗೆ ನಮ್ಮ ಮಾವ ಹತ್ರ ಕೊಟ್ಟು ಸ್ವಲ್ಪ ಹೊತ್ತು ಸನಿನ ಮತ್ತು ಮಲಗಿಸೋದು ಹೀಗೆಲ್ಲ ಮಾಡಿಕೊಂಡು ಪೂಜೆ ಅಂತೂ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅಮ್ಮ ಮನೆಯಿಂದ ಅತ್ತೆ ಮನೆಗೆ ಬಂದಮೇಲೆ ಇದೆ ನನ್ನ ಮೊದಲನೇ ಪೂಜೆ ಮನೇಲಿ. ಆ್ಯಂಡ್ ಅನ್ನಪ್ರಾಸನ ಇದ್ದಿದ್ದರಿಂದ ಸ್ವಲ್ಪ ಬೆಲ್ಲದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನಿಸೋದಕ್ಕೆ ಅಂತ ಹೇಳಿದರು ಅತ್ತೆ. ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿದೆ. ಬೆಳಗ್ಗೆ 7 ಗಂಟೆಗೆಲ್ಲನೂ ಪುರೋಹಿತರು ಬಂದಿದ್ದರು. ಅವರು ಆಗಲೇ ಟೈಮಿಂಗ್ಸ್ ಹೇಳಿದರು 7 ಗಂಟೆಗೆ ಬರ್ತೀನಿ ಅಂತ. ಸೊ ಒಂದು ಸ್ವಲ್ಪ ನವಧಾನ್ಯಗಳು ಅದೆಲ್ಲನೂ ಅವರೇ ತೊಗೊಂಬಂದಿದ್ರು. ನಮಗೆ ಬರೀ 5 ಥರ ಹೂವು 5 ಥರ ಹಣ್ಣು ಮಾತ್ರ ಹೇಳಿದರು. ಸೊ ಎಲ್ಲ ತೊಗೊಂಬಂದು ರೆಡಿ ಮಾಡಿದರು. ನಾನಂತೂ ಇದು ಫಸ್ಟ್ ಟೈಮ್ ಈ ಥರ ಒಂದು ಪೂಜೆನ ಮಾಡ್ತಾ ಇರೋದು. ನಾನು ಅಷ್ಟೇ ನಮ್ಮ ಯಜಮಾನ್ರು ಅಷ್ಟೇ. ಯಾವಾಗೋ ನಮ್ಮ ಮದುವೆ ಟೈಮಲ್ಲಿ ಇಬ್ಬರು ಸೇರಿ ಆ ಥರ ಮಾಡ್ತಾ ಇದ್ದಿದ್ದು. ಆಮೇಲೆ ಇಷ್ಟು ವರ್ಷಕ್ಕೆ ಇವಾಗ ಆಲ್ಮೋಸ್ಟ್ ನಮ್ಮ ಮದುವೆ ಆಗಿ 7th ಇಯರ್ ರನ್ನಿಂಗಲ್ಲಿದೆ. ಸೊ ಇಷ್ಟು ವರ್ಷ ಆದಮೇಲೆ ಮತ್ತೆ ನಮ್ಮ ಸನ್ನಿಯಿಂದ ಮಾಡ್ತಾ ಇರೋದು. ಅವನಂತೂ ಅಮ್ಮ ಬೆಳಗ್ಗೆನೇ ಬಂದುಬಿಟ್ಟಿದ್ರು ಅವನ್ನ ಸುಧಾರಿಸೋದಕ್ಕೆ. ಯಾಕಂದರೆ ಅವನು ಜಾಸ್ತಿ ಎಲ್ಲನೂ ನಮ್ಮ ಮನೇಲಿ ಎಲ್ಲ ನಾವೆಲ್ಲ ಬ್ಯುಸಿಯಾಗಿರ್ತೀರಿ ಅತ್ತೆ ನಾವು ಎಲ್ಲನೂ. ಸೊ ಅದನ್ನ ಹಿಡ್ಕೊಳಕ್ಕಾಗಲ್ಲ ಅಂತ ಅಮ್ಮ ಪಾಪ ಬೆಳಗ್ಗೆನೇ ಬಂದಿದ್ದರು, ಹಿಡ್ಕೊಂಡು ನೋಡ್ಕೊತಾ ಇದ್ದರು. ನಮಗಂತೂ ಈಗ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟು ನಾಮಕರಣ ಮತ್ತು ಅನ್ನಪ್ರಾಸನಕ್ಕಿಂತ ಇಲ್ಲಿ ಗಣೇಶ ಹೋಮ ಮತ್ತು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದರು. ಆದರೆ ಹೋಮ ಮಾಡ್ಸೋಕ್ಕಾಗಲಿಲ್ಲ, ಅಷ್ಟು ಟೈಮು ಇರಲಿಲ್ಲ ನಮಗೆ. ಲಾಸ್ಟ್ ಮಿನಿಟಲ್ಲಿ ಎಲ್ಲ ಪ್ಲ್ಯಾನಿಂಗ್ ಆಗೋಯಿತು. ಹಾಗಾಗಿ ನಾವು ದೇವಸ್ಥಾನದಲ್ಲಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಆದರೆ ದೇವಸ್ಥಾನದಲ್ಲಿ ಆಗಲಿಲ್ಲ, ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ. ಹಾಗಾಗಿ ಮನೆಯಲ್ಲೇ ಹೋಮ ಬೇಡ ಅಂತ ಬರೀ ಗಣೇಶ ಪೂಜೆನ ಮಾಡ್ತಿದ್ರು. ಯಾವುದೇ ಒಂದು ಫಂಕ್ಷನ್ ಆಗಲಿ, ಓಪನಿಂಗ್ಸ್ ಈ ಥರ ಏನೇ ಒಂದು ಅಕೇಶನ್ಸ್ ಇರಲಿ, ಶುಭ ಕಾರ್ಯಗಳಿಗೆ ಮೊದಲನೇದಾಗಿ ಗಣೇಶ ಪೂಜೆನ ಮಾಡೋದು ಒಳ್ಳೆಯದು, ಶ್ರೇಷ್ಠಕರ ಅಂತಾರಲ್ವ. ಹಾಗಾಗಿ ಫಸ್ಟು ಗಣೇಶ ಪೂಜೆನ ಮಾಡಿದ್ರು. ನಮ್ಮ ಕೈಯಲ್ಲಿ ನವಧಾನ್ಯಗಳಿಗೆ ಅದಕ್ಕೆಲ್ಲನೂ ಹೂವು ಮತ್ತು ಅಕ್ಷತೆ ಕಾಲಿನಿಂದ ಎಲ್ಲ ಪೂಜೆ ಮಾಡಿಸಿದ್ರು. ಎಲ್ಲ ಬೆಳಗ್ಗೆನೇ ಬ್ಯುಸಿಯಾಗಿದ್ದೀವಿ. ನಮಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಫ್ರೆಂಡ್ಸ್ ಈ ಥರ ಒಂದು ಪೂಜೆಯಲ್ಲಿ ಭಾಗವಹಿಸ್ತಿರೋದು. ಅಂದರೆ ಈ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಪೂಜೆ ಬಗ್ಗೆ ನಮಗೇನೂ ಗೊತ್ತಿರಲಿಲ್ಲ, ಹೇಗೆ ಮಾಡೋದು ಏನು ಅಂತೆಲ್ಲನೂ. ಪಾಪ ಪುರೋಹಿತರೇ ಎಲ್ಲ ನಿಧಾನವಾಗಿ ಹೀಗೆ ಮಾಡಿ ಅಂತೆಲ್ಲನೂ ಹೇಳ್ಕೊಡ್ತಾಯಿದ್ರು. ಸೊ ನಮ್ಮ ಥರ ಏನೂ ಗೊತ್ತಿಲ್ದಿರ ಫಸ್ಟ್ ಟೈಮ್ ಯಾರ್ಯಾರು ಪೂಜೆ ಮಾಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನನಗೆ
ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇನ್ನು ಮುಂದೆ ಏನೇನಾಗುತ್ತೇನೋ ಅಂತ ಕಂಟಿನ್ಯೂ ಆಗಿ ಹೇಳ್ತಾ ಇರ್ತೀನಿ, ನೋಡ್ತಾ ಇರಿ. ಸೊ ಇದೆಲ್ಲ ಪೂಜೆ ಆದಮೇಲೆ ನಮ್ಮ ಚಿನ್ನು ಮತ್ತು ಮಕ್ಕಳು ಎಲ್ಲನೂ ಬಂದು ಇಂಟ್ರೆಸ್ಟಾಗಿ ನೋಡ್ತಾಯಿದ್ರು. ಅವ್ರಿಗೊಂಥರ ಖುಷಿ ಅಲ್ವಾ, ಅಂದರೆ ಪಾಪ ನಮ್ಮ ಚಿನ್ನುಗೆ ಅಂದರೆ ನನ್ನ ದೊಡ್ಡ ಮಗನಿಗೆ ಈ ಥರ ಒಂದು ಯಾವುದೇ ಕಾರ್ಯಕ್ರಮಗಳು ನಡೀಲಿಲ್ಲ. 9 ದಿನ ತೊಟ್ಲಲ್ಲಿ ಹಾಕ್ದಾಗೆ ಅವ್ನಿಗೆ ನಾಮಕರಣದೆಲ್ಲ ಹಂಗೆ ಮುಗಿಸ್ಬಿಟ್ರಿ. ಸೊ ಇದೆಲ್ಲ ಆದಮೇಲೆ ಮಕ್ಕಳೆಲ್ಲನೂ ರೆಡಿ ಆಗಿಬಿಟ್ಟು ಬಂದು ಎಲ್ಲ ಇಂಟ್ರೆಸ್ಟಾಗಿ ಕೂತ್ಕೊಂಡಿದ್ರು. ಫೈನಲಿ ಪೂಜೆ ಅಂತೂ ತುಂಬ ಚೆನ್ನಾಗಿ ಆಗ್ತಿತ್ತು. ಇಲ್ಲಿ ನೋಡಿ ನಮ್ಮ ಸನಿ ಅಂತೂ ಪುರೋಹಿತರ ಬ್ಯಾಗ್ಗೆ ಕೈ ಹಾಕ್ತಾ ಇದ್ದಾನೆ, ಅಂದರೆ ಆಟ ಆಡ್ತಾ ಇದ್ದ. ಅವ್ನಿಗೆ ನಿದ್ದೆ ಬೇರೆ ಬರ್ತಿತ್ತು, ಬಟ್ ಮಲಗಿಸ್ಬಿಟ್ರೆ ನೆಕ್ಸ್ಟ್ ಕಾರ್ಯಕ್ರಮ ಅವಂದೇ ಆಗಿದ್ದರಿಂದ ಅಷ್ಟು ಬೇಗ ಎದ್ದೋಳಲ್ಲ, ಕಾಟ ಕೊಡ್ತಾನೆ ಅಂತ ಮಾಡಲಿಲ್ಲ. ಸೊ ಇದು ನಮಗೆ ಬರೋದಿಲ್ಲ ಅಲ್ವಾ ನಾಮಕರಣ ಮಾಡೋ ಟೈಮಲ್ಲಿ ಅಕ್ಕಿನಲ್ಲಿ ಹೆಸ್ರು ಬಾರಿಸೋದು. ಸೊ 4 ಗೆರೆನ ಹಾಕಿಸ್ಬಿಟ್ಟು ಒಂದೊಂದು ಗೆರೆನಲ್ಲಿ ಅವನ ಜಾತಕದ ಪ್ರಕಾರ ಯಾವ ಲೆಟರ್ ಬಂದಿದೆಯೋ ಅಕ್ಷರ, ಆ ಅಕ್ಷರದಿಂದ ದೇವ್ರ ಹೆಸ್ರುಗಳನ್ನ ಬರ್ಸಿದ್ರು. ಕೊನೆಯದಾಗಿ ಅವನ ಹೆಸ್ರನ್ನ ಅಕ್ಕಿ ಮೇಲೆ ಬರ್ಸಿದ್ರು. ಸೊ ನಮಗೆ ಇದೆಲ್ಲ ಗೊತ್ತಿರಲಿಲ್ಲ, ಹಾಗಾಗಿ ನಿಧಾನಕ್ಕೆ ಕೇಳಿಕೊಂಡು ಮಾಡ್ತಾಯಿದ್ವಿ. ಇನ್ನೊಂದು ಕಡೆ ಟೈಮೆಲ್ಲ ಆಗೋಗುತ್ತೆ, ಒಳ್ಳೆ ಗಳಿಗೆ ಅನ್ನೋದು ಇರುತ್ತಲ್ವ ಪೂಜೆಗೆ, ಅದು ಎಲ್ಲಿ ಮುಗಿದೋಗುತ್ತೆ ಅನ್ನೋ ಟೆನ್ಷನ್ ಬೇರೆ ಇತ್ತು. ಆದರೂ ಎಲ್ಲ ತುಂಬ ಚೆನ್ನಾಗಾಯಿತು, ನಮಗಂತೂ ತುಂಬ ಖುಷಿ ಆಯಿತು. ಇನ್ನು ನಮ್ಮ ದಚ್ಚಿ ಅಂತೂ ಎಲ್ಲ ಅಲ್ಲೇ ಮಕ್ಕಳೆಲ್ಲ ಸೇರಿಕೊಂಡು ತೀಟೆ ಮಾಡ್ತಾಯಿದ್ರೆ, ನಾವು ಎಲ್ಲ ತಡಿತಾ ಇದ್ದರೆ ಅವ್ರಿಗೊಂಥರ ಆಗ್ತಾಯಿತ್ತು. ಆದರೆ ತುಂಬ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದ. ಫೈನಲಿ ನಾವು ವೀಡಿಯೋಗ್ರಾಫರ್ನ ಕರ್ಸೋಣ ಅಂತ ಅಂದ್ಕೊಂಡಿದ್ದು, ಬಟ್ ಯಾರೂ ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ಜಸ್ಟ್ ಫೋಟೋಗ್ರಾಫರ್ನ ಮಾತ್ರ ಕರೆಸಿದ್ವಿ. ಇನ್ನು ನಮ್ಮ ಸನಿಯನ್ನು ಅಂತೂ ಎತ್ಕೊಂಡು ಈಗ ಕಿವಿನಲ್ಲಿ ಹೇಳ್ತಾರಲ್ವ ಹೆಸ್ರುಗಳು, ಅದಕ್ಕಾಗಿ ಎಲ್ಲ ಅಕ್ಷತೆ ಹಾಕಬೇಕು, ಆಶೀರ್ವಾದ ಮಾಡಬೇಕು ಅಂತ ಎಲ್ರಿಗೂ ಕೊಡ್ತಾಯಿದ್ವಿ ಅಕ್ಷತೆ ಕಾಲೆಲ್ಲನೂ. ಮನೆ ತುಂಬ ನೆಂಟರಿದ್ದರೆ ವಾತಾವರಣ ಅನ್ನೋದೇ ತುಂಬ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್. ಹೀಗೆ ಒಂದು ವಾರ 15 ದಿನ ಇತ್ತು ನಮ್ಮ ಮನೇಲಿ ಇದೇ ಥರ ವಾತಾವರಣ. ಮಕ್ಕಳು ಮರಿ ಎಲ್ಲ ಗಲಿಬಿಲಿಯಾಗಿ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಇನ್ವಾಲ್ವ್ ಆಗಿದ್ದಂತೂ ನನಗೆ ತುಂಬ ಖುಷಿ ಆಗೋಯಿತು. ಸೊ ಈಗ ಮಗುಗೆ ಕಿವಿನಲ್ಲಿ ಹೆಸ್ರು ಹೇಳಬೇಕು ಅಂತ ಅವರಪ್ಪ ಫಸ್ಟು ಅಕ್ಕಿ ಮೇಲೆ ಏನೇನು 4 ಹೆಸ್ರುಗಳನ್ನ ಬರೆದಿದ್ದಾರೋ, ಅಂದರೆ 3 ದೇವ್ರ ಹೆಸ್ರು ಬರೆದಿದ್ದಾರೆ, 4ನೇದು ಬಂದು ಮಗು ಹೆಸ್ರು ಬರೆದಿರೋದು, ಅದಷ್ಟೂ 3 ಸತಿ ಕಿವಿನಲ್ಲಿ ಹೇಳಬೇಕು ಅಂತ ಹೇಳ್ತಾಯಿದ್ರು. ಸೊ ಅವನು ಕುತ್ಕೊಳ್ಳಲ್ಲ ಒಂದು ಹತ್ರ, ಹಾಗೆ ಹೀಗೆ ಅಂತ ಕದಲ್ತಾ ಇದ್ದ. ಕದಲ್ಬಾರ್ದು ಅಂತ ಹೂವು ಎಲ್ಲನೂ ಕೊಡ್ತಾ ಇದ್ದೆ, ಬಟ್ ಅದೆಲ್ಲ ಬಾಯಿಗೆ ಇಕ್ಕೊತಾ ಇದ್ದ. ಅಲ್ಲಿನ್ನು ಏನು ಕೊಡಬೇಕು ಅಂತ ಅರ್ಥ ಆಗಲಿಲ್ಲ. ಬಿಟ್ಟರೆ ದೀಪ ಉರಿತಾ ಇರೋದು ನೋಡಿ ಅದೆಲ್ಲ ಕೀಳಬೇಕು ಅಂತ ನೋಡ್ತಿದ್ದ. ಸೊ ಪುರೋಹಿತರು ಬಂದು ಕಣ್ಣು ಮುಖ ಹಿಂಗೆ ಮುಚ್ಚಿಟ್ಕೊಳ್ಳಿ ಕೈಯಲ್ಲಿ ಅಂತ ಹೇಳಿದ್ರು. ಆದಮೇಲೆ ಎಲ್ಲ ಅಕ್ಷತೆ ಕಾಲು ಹಾಕ್ಬಿಟ್ಟು ಆಶೀರ್ವಾದ ಮಾಡಿದ್ರು. ಅವನಿಗೆ ಕಣ್ಣು ಮುಚ್ಚಿದ್ರೆ ಆಗೋದಿಲ್ಲ, ಅವನಿಗೆ ಮುಖ ಮುಚ್ಚಿದ್ರೆ, ಹಾಗಾಗಿ ಸ್ವಲ್ಪ ಇರಿಟೇಷನಾಗಿ ಫೀಲ್ ಆಗ್ತಾ ಇದ್ದ. ಸೊ ಎಲ್ಲರೂ ತುಂಬ ಖುಷಿಯಾಗಿ ಇದ್ದರು. ಇವನಿಗೆ ಸಪ್ರೇಟ್ ಅನ್ನಪ್ರಾಸನಕ್ಕಂತಲೇ ಒಂದು ಬೆಳ್ಳಿ ಚಿಕ್ಕ ಬಟ್ಲು ಮತ್ತು ಬೆಳ್ಳಿದು ಸ್ಪೂನ್ ತೊಗೊಂಬಂದಿದ್ರು ಅತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಅದರಲ್ಲಿ ಬೆಳಗ್ಗೆ ನಾನು ಪ್ರಸಾದ ಮಾಡಿರೋದು ಬೆಲ್ಲದನ್ನ ಹಾಕಿದ್ರು. ಸೊ ಅದಕ್ಕೊಂದು ಸ್ವಲ್ಪ ಕುಂಕುಮ ಅರಿಶಿನ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ನಮ್ಮ ಮನೇಲಿ ಈ ಥರ ಎಲ್ಲ ಯಾರಿಗೂ ಮಾಡಿರಲಿಲ್ಲ ಫಂಕ್ಷನ್ನು. ಇವನಿಗೆ ಫಸ್ಟ್, ಇವನಿಗೆ ಲಾಸ್ಟ್. ಯಾಕಪ್ಪ ಅಂತಂದರೆ ನೆಕ್ಸ್ಟ್ ಇನ್ನು ಯಾರೂ ಹುಟ್ಟೋರಿಲ್ಲ ನಮಗೆ, ಹಾಗಾಗಿ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತ ಸ್ವಲ್ಪ ಗ್ರ್ಯಾಂಡಾಗಿಯೇ ಮುಗಿಸ್ಕೊಂಬಿಡ್ತಾಯಿದ್ದೀವಿ. ನಮ್ಮ ದೊಡ್ಡವನಿಗೆ ದಕ್ಷಿತ್ಗೆ ಫಸ್ಟ್ ಅನ್ನ ತಿನ್ನಿಸಿದ್ದು ನಮ್ಮ ಮಾವನೇ. ಸೊ ಹಾಗಾಗಿ ಇವನಿಗೂ ಚಿಕ್ಕವನಿಗೂ ಅವರೇ ತಿನ್ನಿಸ್ಬೇಕು ಅಂದ್ಬಿಟ್ಟು, ಸೊ ನಾವಿಬ್ಬರು ಜೋಡಿ ಎದ್ದೇಳಿದ್ವಿ. ಅವರಿಬ್ಬರು ಕೂತ್ಕೊಂಡು ಅತ್ತೆ ಮತ್ತು ಮಾವ, ಸೊ ಅವರು ತಿನ್ನಿಸ್ತಾಯಿದ್ರು ಫಸ್ಟ್. ಅದಕ್ಕೂ ಮುಂಚೆ ನಮ್ಮ ಯಜಮಾನ್ರು ಜೇನುತುಪ್ಪನ ನಾಕಿಸ್ಬೇಕು, ಇದು ಏನು ಚಿನ್ನದ ಉಂಗುರದಲ್ಲಿ ಜೇನುತುಪ್ಪನ ಸ್ವಲ್ಪ ನಾಕಿಸ್ಬೇಕು ಅಂತ ಹೇಳಿದರು, ನಾಲ್ಗೆ ಮೇಲೆ ಹಂಗೆ ಸವರಿಸ್ಬೇಕು ಅಂತ. ಸೊ ನಮ್ಮ ಯಜಮಾನ್ರು, ನಾನು ಮತ್ತು ದೊಡ್ಡವ್ರು ಯಾರಿದ್ದಾರೆ ಮನೇಲಿ, ಅವರು ಅತ್ತೆ ಮಾವ ನಮ್ಮಮ್ಮ ಮಕ್ಕಳು ಸಮೇತ ಎಲ್ಲರೂ ಫಸ್ಟ್ ನಾಕಿಸಿದ್ವಿ. ಸೊ ಆದಮೇಲೆ ಅವನಂತೂ ಟೇಸ್ಟ್ ಚೆನ್ನಾಗಿತ್ತು ಅಂತ ತುಂಬಾ ತಿಂದ್ಬಿಡ್ತಾ ಇದ್ದ, ಬಟ್ ಆಮೇಲೆ ಅದು ಎಫೆಕ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್. ಸೊ ಅದೆಲ್ಲ ಆದಮೇಲೆ
ಇನ್ನು ಲಾಸ್ಟಿಗೆ ದಿಷ್ಟಿ ತೆಗಿಬೇಕಾಗಿತ್ತು. ಸೊ ನಾನು ನಮ್ಮ ತಂಗಿ ಮತ್ತು ನಮ್ಮ ಅತ್ತಿಗೆ ನಾವು 3 ಜನ ಮತ್ತು ಇಬ್ಬರು ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡ್ವಿ. ಮಕ್ಕಳನ್ನ ನಾವು 5 ಜನ ಸೇರಿ ಅವನಿಗೆ ಕೆಂಪು ನೀರಲ್ಲಿ ದಿಷ್ಟಿನ ತೆಗಿತಾ ಇದ್ದೀವಿ. ಸೊ ಅವನಂತೂ ಏನೋ ಹೊಸದಾಗಿ ಮಾಡ್ತಾಯಿದ್ದಾರೆ ಇವತ್ತು ಅನ್ನೋ ರೀತಿಲಿ ಕೂತ್ಕೊಂಡಿದ್ದಾನೆ. ನಮ್ಮ ಚಿನ್ನು ಅಂತೂ ತುಂಬ ಎಕ್ಸೈಟ್ ಆಗಿದ್ದಾನೆ. ಅವ್ರ ಅಪ್ಪ ಮತ್ತೆ ನೋಡಿ ಹೇಗೆ ಬಗ್ ನೋಡ್ತಾ ಇದ್ದಾರೆ. ಸೊ ಎಲ್ಲ ಆದಮೇಲೆ ದಿಷ್ಟಿ ತೆಗೆದ್ಬಿಟ್ಟು ಬೊಟ್ಟೆಲ್ಲ ಇಟ್ಬಿಟ್ಟು ಹೊರಗಡೆ ಚೆಲ್ಲೋಣ ಅಂತ ಹೋಗ್ತಾ ಇದ್ದೆ. ನಾನಂತೂ ಫಂಕ್ಷನ್ಗಂತ ನಾನು ರೆಡಿ ಆಗಿರಲಿಲ್ಲ. ಬರೀ ಪೂಜೆಗೆ ಸಿಂಪಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಬೆಳಗ್ಗೆ ಅಷ್ಟು ಟೈಮು ಇರಲಿಲ್ಲ. ಅದಕ್ಕೆ ಸಿಂಪಲಾಗಿ ರೆಡಿ ಆಗಿದ್ದೆ ನಾನು. ಫೈನಲಿ ಪೂಜೆ ಎಲ್ಲನೂ ತುಂಬ ಚೆನ್ನಾಗಾಯಿತು. ಕೊನೆಯದಾಗಿ ದೊಡ್ಡವ್ರ ಹತ್ರ ಎಲ್ಲ ಆಶೀರ್ವಾದ ತೊಗೊಬೇಕಂದ್ಬಿಟ್ಟು ನಮ್ಮ ಅತ್ತೆ ಮಾವ ಹತ್ರ ಮತ್ತು ನಮ್ಮ ದೊಡ್ಡತ್ತೆ ಹತ್ರ ನಮ್ಮ ಅಮ್ಮ ಹತ್ರ ಯಾರ್ಯಾರಿದ್ದಾರೆ ಮನೇಲಿ ದೊಡ್ಡವರು ಎಲ್ಲರ ಹತ್ರನೂ ಆಶೀರ್ವಾದ ತಗೊಂಡು ಕೊನೆಯದಾಗಿ ಪುರೋಹಿತರ ಹತ್ರನೂ ಆಶೀರ್ವಾದ ತಗೊಂಡ್ವಿ. ಮಕ್ಕಳೆಲ್ಲನೂ ದಕ್ಷಿಣೆ ಕೊಟ್ಟು ಎಲ್ಲ ತಗೊಂಡ್ರು. ಸೊ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಫೋಟೋಸ್ ಎಲ್ಲನೂ ನಿಮಗೆ ಆದಷ್ಟು ಶೇರ್ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಅಪ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು ಫಂಕ್ಷನ್ ಆದಮೇಲೆ. ಅದೇ ಹೇಳಿದ್ನಲ್ವ ಫ್ರೆಂಡ್ಸ್, ಫಂಕ್ಷನ್ ಆದಮೇಲೆ ಸ್ವಲ್ಪ ಎಡಿಟಿಂಗ್ ಇದೆಲ್ಲನೂ ಮನೇಲಿ ರಿಲೇಷನ್ಸ್ ಎಲ್ಲ ಇದ್ದರು. ಸೊ ಸ್ವಲ್ಪ ಲೇಟ್ ಆಗುತ್ತೆ ಅಪ್ಲೋಡ್ ಆಗೋದಕ್ಕೆ. ಫಂಕ್ಷನ್ದು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಇದಾದ ನೆಕ್ಸ್ಟ್ಗೆ ಫಂಕ್ಷನ್ದು ಹೇಗೆ ಮಾಡಿದ್ವಿ, ಏನು ತೊಟ್ಲಲ್ಲಿ ಹಾಕಿರೋದು ಇದೆಲ್ಲ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇದೆಲ್ಲನೂ ಹೇಗಿತ್ತು, ಏನು ನಿಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತಾರೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಮನೆಯಲ್ಲಂತೂ ತುಂಬ ಚೆನ್ನಾಗಿ ಮುಗಿದೋಯ್ತು. ಅಂದರೆ ನಾವು ಫಸ್ಟ್ ದೇವಸ್ಥಾನದಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದರಿಂದ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಪೂಜೆ ಮಾಡಿಕೊಂಡು ಬನ್ನಿರಿ ಸುಮ್ಮನೆ ಅಂತ ಹೇಳಿದರು. ಅದಕ್ಕೆ ನಮ್ಮ ಮೂವರೂ ಹಿಡ್ಕೊಂಬಿಟ್ಟಿದ್ದಾರೆ ಸ್ಟೀರಿಂಗ್ನ. ಅವ್ರಿಗೊಂಥರ ಖುಷಿ ಮಕ್ಕಳಿಗೆ. ನಿದ್ದೆ ಮಾಡ್ದಿರ ಹಂಗೆ ಇರಲಿ ನಮ್ಮ ಸನಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋ ಗಂಟ ಹಂಗೆ ಕೂರಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಇದು ದುರ್ಗಾ ಪರಮೇಶ್ವರಿ ಟೆಂಪಲ್ ನಮ್ಮ ನಿಯರ್ 9 ಕಿಲೋಮೀಟ್ರ್ ಆಗುತ್ತೆ ನಾವಿರೋ ಡಿಸ್ಟೆನ್ಸಿಂದ. KR ಪುರಂನಲ್ಲಿ ಇರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ನಾನು ಇದಕ್ಕೂ ಮುಂಚೆ ಬಂದಿದ್ದೆ, ಬಟ್ ಫ್ಯಾಮ್ಲಿ ಜೊತೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಮಕ್ಳಿಗಂತೂ ಆಟ ಆಡೋಕ್ಕೆ ಜಾಗ ಸಿಕ್ಕಿದೆ ಅಂತ ಪೂಜೆ ಆದಮೇಲೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ನಮ್ಮವನಂತೂ ಅಲ್ಲಿ ಇಲ್ಲಿ ಅಂತ ನೋಡಿಕೊಂಡು ಎಲ್ಲ ತುಂಬ ಖುಷಿಯಾಗಿದ್ದ. ಸೊ ನಾವು ಸ್ವಲ್ಪ ಇಮೇಜಸ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇದೆಲ್ಲ ಆದಮೇಲೆ ಮನೆ ಹತ್ರ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋನ ಖಂಡಿತ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ಅದನ್ನು ಮಿಸ್ ಮಾಡದೆ ನೋಡಿ ಅಂತ ಕೇಳ್ತಾ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್ ಬಾಯ್.